Okay students, and the next concept is the plants as source of the food. Plant as a source of food means ಇಲ್ಲಿ ನಾವು ಯಾವ ಪ್ಲಾಂಟ್ ನ ಯಾವ ಪಾರ್ಟ್ಸ್ ಅನ್ನ ನಾವು ಇಲ್ಲಿ ಆಸ್ ಎ ಫುಡ್ ಸೋರ್ಸ್ ಆಗಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಅಂಡ್ we all living organisms cannot have the capacity to prepare the food, so that's why we all depend on the producers, it means plants, and different parts of the plants are the sources of the food for the living organisms. ಇಲ್ಲಿ ಎಲ್ಲಾ ಪಾರ್ಟ್ಸ್ ಆಫ್ ದ ಪ್ಲಾಂಟ್, ಇಲ್ಲಿ ಪ್ಲಾಂಟ್ ನ ಎಲ್ಲಾ ಪಾರ್ಟ್ಸ್ ಏನಾಗುತ್ತೆ ಅಂದ್ರೆ ನಾವು ಅದು ವಿ ಕ್ಯಾನ್ ಎಡಿಬಲ್, ಅದು ನಾವು ತಿನ್ಬೋದು. ಯಾಕಂದ್ರೆ ಆ ಪಾರ್ಟ್ ನಲ್ಲಿ ಏನಾಗಿರುತ್ತೆ, ಆ ಪ್ಲಾಂಟ್ ನ ಒಂದು ಫುಡ್ ಪ್ರಿಪೇರ್ ಆಗಿರುತ್ತೆ. ಸೊ we eat that part to get our nutrients, and we eat stem, roots, leaves and the flowers of the different plant. ಇಲ್ಲಿ ನಾವೇನ್ ಮಾಡ್ಬೋದು, ಇಲ್ಲಿ ಕೆಲವೊಂದಿಷ್ಟು ಪ್ಲಾಂಟ್ ಇದೆ, ಸ್ಟೆಮ್ ಅನ್ನ ತಿಂತೀವಿ, ರೂಟ್ಸ್ ಅನ್ನ ತಿಂತೀವಿ, ಫ್ಲವರ್ಸ್ ಅನ್ನ ತಿಂತೀವಿ, and so on. And we get vegetables, fruits, pulses, cereals, spices from the plant. ನಾವಿಲ್ಲಿ ಪ್ಲಾಂಟ್ ಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಏನ್ ಮಾಡ್ತೀವಿ, ನಾವು ಫುಡ್ಗಳನ್ನ ಅಕ್ವೈರ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಪೈಸಸ್ ಅಂದ್ರೆ ಮಸಾಲೆ ಸಾಮಾನುಗಳನ್ನ ನಾವು ಗಿಡಗಳಿಂದನ ತಗೊಳ್ತೀವಿ. ಅದೇ ರೀತಿ ಸೀಡ್ಸ್ ಅನ್ನ, ಕಾಳುಗಳನ್ನ, ಬೀಜಗಳನ್ನ, ಆಮೇಲೆ ಇಲ್ಲಿ ದ್ವಿದಳ ಧಾನ್ಯಗಳನ್ನ, ಆಯಿಲ್ ಸೀಡ್ಸ್, ನಮಗೆ ಎಣ್ಣೆಯನ್ನ ಉತ್ಪತ್ತಿ ಮಾಡುವಂತ ಬೀಜಗಳನ್ನ, ಆಮೇಲೆ ಅದೇ ರೀತಿ ನಾವು ಏನ್ ಮಾಡ್ತೀವಿ ಇಲ್ಲಿ ವೆಜಿಟೇಬಲ್ಸ್, ಫ್ರೂಟ್ಸ್ ಅನ್ನ, ಫ್ಲವರ್ಸ್ ಅನ್ನ ಏನ್ ಮಾಡ್ತೀವಿ ನಾವಿಲ್ಲಿ ಆಸ್ ಎ ಫುಡ್ ಸೋರ್ಸ್ ಆಗಿ ಏನ್ ಮಾಡ್ತೇವೆ, ನಾವು ಯೂಸ್ ಮಾಡ್ತೀವಿ. ಅಂಡ್ ಅರೌಂಡ್ 2000 ಟೈಪ್ಸ್ ಆಫ್ ದ ಪ್ಲಾಂಟ್ಸ್ ಆರ್ ಕಲ್ಟಿವೇಟೆಡ್ ಫಾರ್ ದ ಫುಡ್. ನಮ್ ಇಂಡಿಯಾ ಒಳಗೆ, ನಮ್ದು ಅರ್ತ್ ಒಳಗೆ ನಾವ್ ಏನ್ ಮಾಡ್ತೀವಿ, ಅರೌಂಡ್ 2000 ಡಿಫರೆಂಟ್ ಟೈಪ್ಸ್ ಆಫ್ ದ ಪ್ಲಾಂಟ್ಸ್ ಆರ್ ಕಲ್ಟಿವೇಟೆಡ್ ಫಾರ್ ದ ಪರ್ಪಸ್ ಆಫ್ ದ ಫುಡ್ ಓನ್ಲಿ. ಇಲ್ಲಿ ಫುಡ್ಗೋಸ್ಕರನೇ ಏನ್ ಮಾಡ್ತಾರೆ ಅಂದ್ರೆ ಅರೌಂಡ್ 2000 ಡಿಫರೆಂಟ್ ಟೈಪ್ಸ್ ಆಫ್ ದ ಪ್ಲಾಂಟ್ಸ್, 2000 ಜಾತಿಯ ಸಸ್ಯಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಕಲ್ಟಿವೇಟ್ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಟು ಗೆಟ್ ಅವರ್ ಫುಡ್. and the first part of the plant that is edible for the living organism is the root. Some plants store large quantity of the starch and the carbohydrate in their roots. ಇಲ್ಲಿ ಕೆಲವೊಂದಿಷ್ಟು ಪ್ಲಾಂಟ್ಸ್ ಗಳು ಯಾವ ರೀತಿ ಅಂದ್ರೆ ಅದರ ಲೀವ್ಸ್ ನಲ್ಲಿ ಪ್ರಿಪೇರ್ ಆದಂತ ಗ್ಲೂಕೋಸ್ ಅನ್ನ ಅವೇನ್ ಮಾಡ್ತಾವೆ ಅಂದ್ರೆ ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್ ಅಂಡ್ ದ ಕಾರ್ಬೋಹೈಡ್ರೇಟ್ ದೇ ಸ್ಟೋರ್ ಇನ್ ದೇ ರೂಟ್ಸ್. ಅದೇನ್ ಮಾಡುತ್ತೆ, ಆ ಎನರ್ಜಿನ ಒಯ್ದು ಎಲ್ಲಿ ಸ್ಟೋರ್ ಮಾಡುತ್ತೆ ಅಂದ್ರೆ ಅದು ರೂಟ್ಸ್ ನಲ್ಲಿ ಸ್ಟೋರ್ ಮಾಡುತ್ತೆ. ಅಂಡ್ ದಟ್ root of the plant becomes larger in the size, and that is edible for the living organisms, and therefore they function as the storage organ. ಅದಕ್ಕೆ ಆ ರೂಟ್ ಪಾರ್ಟ್ ಏನಿರತ್ತಲ್ಲ, ಆ ಪಾರ್ಟ್ ಏನಾಗಿ ಕೆಲಸ ಮಾಡುತ್ತೆ ಅಂದ್ರೆ ಇಲ್ಲಿ ಸ್ಟೋರೇಜ್ ಆರ್ಗನ್ ಅಂತ ಹೇಳಿ ಕರಿತೀವಿ ನಾವು. ಅಲ್ಲಿ ಆ ಪ್ಲಾಂಟ್ ಅನ್ನ ಸ್ಟೋರೇಜ್ ಆರ್ಗನ್ ಆಗಿ ಏನ್ ಮಾಡುತ್ತೆ, ಅಲ್ಲಿ ರೂಟ್ ಕೆಲಸ ಮಾಡುತ್ತೆ. ಅಂಡ್ ಸಮ್ ಎಕ್ಸಾಂಪಲ್ಸ್ ಫಾರ್ ದ edible roots are the sweet potato, dahlia, carrot, turmeric, etc. ಅಂದ್ರೆ ಗಡ್ಡೆ ರೂಪದಲ್ಲಿ ಏನ್ ನಮಗೆ ಸಿಗತ್ತಲ್ಲ ನೆಲದೊಳಗಡೆಯಿಂದ, ಫಾರ್ ಎಕ್ಸಾಂಪಲ್ ಗೆಣಸಿನಕಾಯಿ, ಸ್ವೀಟ್ ಪೊಟ್ಯಾಟೊ ಅಂದ್ರೆ ಏನೇ ಮೆಣಸಿನಕಾಯಿ, ಆಮೇಲೆ ಅರಿಶಿನ, ಶುಂಠಿ, ಇವೆಲ್ಲವೇ ಏನು ನಮ್ದು edible roots of the plants. And next part of the plant that is edible for the living organism is the stem. Many plants store carbohydrates and other fats in their stems. ಇಲ್ಲಿ ಯಾವ ರೀತಿಯಲ್ಲಿ ಸ್ವೀಟ್ ಪೊಟ್ಯಾಟೊ ಅದರದ್ದು ಪ್ಲಾಂಟ್ ಅದ್ರ ಲೀವ್ಸ್ ನಲ್ಲಿ ಪ್ರಿಪೇರ್ ಆದಂತ ಫುಡ್ ಅನ್ನ, ಕಾರ್ಬೋಹೈಡ್ರೇಟ್ಸ್ ಅನ್ನ, ಗ್ಲೂಕೋಸ್ ಅನ್ನ ಅದು ರೂಟ್ ನಲ್ಲಿ ಸ್ಟೋರ್ ಮಾಡುತ್ತಲ್ಲ, ಅದೇ ರೀತಿ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಪ್ಲಾಂಟ್ಸ್ ಏನ್ ಮಾಡುತ್ತೆ ಅಂದ್ರೆ ದಟ್ ಯೂಸ್ ದೇರ್ ಸ್ಟೆಮ್ ಆಸ್ ದ ಸ್ಟೋರೇಜ್ ಆರ್ಗನ್. ಅದೇನ್ ಮಾಡ್ತವೆ ಅಂದ್ರೆ ಅವು ಅದರ ಪ್ರಿಪೇರ್ ಆದಂತ ಫುಡ್ ಅನ್ನ ಏನ್ ಮಾಡ್ತಾವೆ, ಅವು ಸ್ಟೆಮ್ ನಲ್ಲಿ ಏನ್ ಮಾಡುತ್ತೆ ಅಂದ್ರೆ ಸ್ಟೋರ್ ಮಾಡುತ್ತೆ. ಅಂಡ್ ದ ಎಕ್ಸಾಂಪಲ್ಸ್ ಆಫ್ ದಟ್ ಸ್ಟೆಮ್ ಎಡಿಬಲ್ ಸ್ಟೆಮ್ಸ್ ಆರ್ ದ ಪೊಟ್ಯಾಟೊ ಅಂದ್ರೆ ಇಲ್ಲಿ ನಮ್ದು ಆಲೂಗಡ್ಡೆಗೆ ನಾವೆಲ್ಲ ಅನ್ಕೋಬಹುದು ಅದು ರೂಟ್ ಪಾರ್ಟ್ ಅಂತ ಹೇಳಿ ಅನ್ಕೋಬಹುದು, ಆದ್ರೆ ಅದು ರೂಟ್ ಪಾರ್ಟ್ ಅಲ್ಲ, ದಟ್ ಈಸ್ ಸ್ಟೆಮ್ ಆಫ್ ದ ಪೊಟ್ಯಾಟೊ ಪ್ಲಾಂಟ್. ಆ ಪ್ಲಾಂಟ್ ನ ಸ್ಟೆಮ್ ಪಾರ್ಟ್ ಅದು. ಅಂಡ್ ದ ಶುಗರ್ ಕೇನ್, ನೀವೆಲ್ಲ ನೋಡ್ಬೋದು, ಶುಗರ್ ಕೇನ್ ಅಂದ್ರೆ ಇಲ್ಲಿ ಕಬ್ಬು, ಆ ಕಬ್ಬಿಂದ ಸ್ಟೆಮ್ ಒಳಗಡೆ ಏನ್ ಮಾಡಿರುತ್ತೆ ಅಂದ್ರೆ ಅಲ್ಲಿ ಶುಗರ್ ಎಲ್ಲ ಸ್ಟೋರ್ ಆಗಿರುತ್ತೆ. ಅಂಡ್ ಆರ್ ದ ಎಡಿಬಲ್ ಸ್ಟೆಮ್ಸ್, ಶುಗರ್ ಕೇನ್ ಅಂಡ್ ದ ಪೊಟ್ಯಾಟೊ ಆರ್ ದ
Examples for the edible stems of the plant. And the next part of the plant that is edible for the living organism is the seeds. Seeds of the plants are the good source of the food for the animal, including human beings also. ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಒನ್ ಡೇ ಒಳಗೆ ಏನು ಮಾಡ್ತೇವೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 80% ಏನು ಮಾಡ್ತೇವೆ ಅಂದರೆ ನಾವು ಈ ಸೀಡ್ಸ್ ಅನ್ನೇ ಯೂಸ್ ಮಾಡ್ತೀವಿ ಆಸ್ ಎ ಸೋರ್ಸ್ ಆಫ್ ದ ಫುಡ್. ನಾವೇನು ಮಾಡ್ತೀವಿ ಇಲ್ಲಿ ನಮಗೆ ದಿನನಿತ್ಯದ ಆಹಾರ ಪದಾರ್ಥಗಳಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ 80% ಏನು ಮಾಡ್ತೇವೆ ನಾವು ಸೀಡ್ಸ್ ಅನ್ನು ಯೂಸ್ ಮಾಡ್ತೇವೆ. ಯಾಕೆ ಅಷ್ಟು ಸೀಡ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ ಅಂದರೆ that nutrients of the seeds that use the more that helps in the growth of the plants, animals and also with the human beings, because nutrients of the seeds are necessary for the growth of the animals and the human beings. Nutrients ಏನಿರತ್ತಲ್ಲ seeds ಅನ್ನೋದ್ರೆ that helps to growth of the animals and the human beings. So that's why we use the major part of the food as the food is the seeds. And the edible seeds include the cereals. ನಮ್ದು edible seeds ನಲ್ಲಿ ಯಾವ ವೆರೈಟಿ ಸೀಡ್ಸ್ ಬರುತ್ತೆ ಅಂದ್ರೆ ಇಲ್ಲಿ cereals ಅಂದ್ರೆ ಇಲ್ಲಿ ನಮ್ದು ಫಾರ್ ಎಕ್ಸಾಂಪಲ್ ಲೈಕ್ ಮೈಸ್, ವೀಟ್, ರೈಸ್, ಜೋಳ, ಮೆಕ್ಕೆಜೋಳ, ಗೋಧಿ, ರೈಸ್, ಅಕ್ಕಿ, ಭತ್ತ ಇವೆಲ್ಲನೂ ಏನು ನಮ್ದು ಎಡಿಬಲ್ ಸೆರಲ್ಸ್ ಅಂದ್ರೆ ಇಲ್ಲಿ ಏಕದಳ ಧಾನ್ಯಗಳು ಬರುತ್ತೆ. ಅಂಡ್ ದ ಲೆಗ್ಯೂಮ್ಸ್ ಮೀನ್ಸ್ ಇಲ್ಲಿ ದ್ವಿದಳ ಧಾನ್ಯಗಳು such as the beans, peas and the lentils. These are the example for the legumes ಅಂದ್ರೆ ದ್ವಿದಳ ಧಾನ್ಯಗಳು. ಅಂಡ್ ನಟ್ಸ್ ಅಂದ್ರೆ ಇಲ್ಲಿ ನೆಲಗಡಲೆ, ಆಮೇಲೆ ಕಡಲೆ ಬೀಜ ಇವೆಲ್ಲನೂ ಏನು ನಟ್ಸ್ ಮೀನ್ಸ್ ಕಡಲೆ ಬೀಜ ಇವೆಲ್ಲನೂ ಏನು ಬರ್ತಾವೆ ಅಂದ್ರೆ ಅಲ್ಲಿ ನಮ್ದು ಸೀಡ್ಸ್ ಎಡಿಬಲ್ ಸೀಡ್ಸ್ ನಲ್ಲಿ ಬರುತ್ತೆ. ಅಂಡ್ seeds of the plants such as the sunflower, mustard and the sesame are the often used to produce the rich oil. ಇದರ ಜೊತೆಗೆ ಏನು ಮಾಡ್ತೀವಿ ಅಂದ್ರೆ ನಾವು ಸೂರ್ಯಕಾಂತಿ ಬೀಜವನ್ನು ಯೂಸ್ ಮಾಡ್ತೀವಿ. ಆಮೇಲೆ ಮಸ್ಟರ್ಡ್ ಅಂದ್ರೆ ಸಾಸಿವೆ ಬೀಜ ಇವೆಲ್ಲನ ಏನು ಮಾಡ್ತೀವಿ ನಾವು ಆಸ್ ಟು ಗೆಟ್ ದ ಆಯಿಲ್ಸ್ ವಿ ಯೂಸ್ ದೆಮ್ ಆಸ್ ದ ಫುಡ್ ಸೋರ್ಸ್. ಅಂಡ್ ದೀಸ್ ಆರ್ ದ parts of the plants that is edible for the human beings. And the next concept of this lesson is the okay students, next part concept is the food for the plants. We all living beings get the food from the plants. Then how do the plants get their food? Here plants get their food from in the earlier stage, whenever they are baby plant, they get their food from the seeds. Then how the plant store their food in the seeds? Because when the baby plant start growing, it uses the food stored in the seed until it make its own food. ಇಲ್ಲಿ ಯಾಕೆ ನಮ್ದು ಪ್ಲಾಂಟ್ ಅದರದ ಫುಡ್ ಅನ್ನ ಅಲ್ಲಿ ಸೀಡ್ಸ್ ನಲ್ಲೇ ಯಾಕೆ ಸ್ಟೋರ್ ಮಾಡಿರುತ್ತೆ ಅಂದ್ರೆ ಅಲ್ಲಿ because a baby plant that's unable to make its own food without the leaves, when it grows and it makes its leaves, then it starts making the photosynthesis. But before the formation of the leaves, that can't able to make its own food. So that's why the plant store their food in the seeds, and that baby plants uses that food stored in the seeds and they can able to grow. And the food is stored in the seed leaves called the cotyledons. ಇಲ್ಲಿ ಸೀಡ್ಸ್ ಈಗ ನಾವು ಕಡಲೆ ಬೀಜ ತಗೊಂಡ್ರಿ ಅದಕ್ಕೆ 2 ದಳಗಳಿರತ್ತ. ನೀವು ಯಾವಾಗಾದ್ರೂ ಬೀಜ ನೋಡ್ರಿ ಅದು ಮೊಳಕೆ ಹೊಡೆದು ಹೊರ ಬಂದ ತಕ್ಷಣ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಆ 2 ಬೀಜದ 2 ದಳಗಳಾಗಿ ಬರ್ತಾವ. ಆಮೇಲೆ ಇಲ್ಲಿ ಸ್ವಲ್ಪ ಚಿಗುರು ಹೊಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ 2 ಸೀಡ್ಸ್ ದ ಪಾರ್ಟ್ ಏನಿರುತ್ತಲ್ಲ ಲೀವ್ಸ್ ಆಫ್ ದ ಸೀಡ್ಸ್, ದೀಸ್ ಆರ್ ಕಾಲ್ಡ್ ಆಸ್ ದ ಕೋಟಿಲೆಡಾನ್ಸ್. ಈ 2 ಸೀಡ್ ದ ಪಾರ್ಟಿಗೆ ನಾವು ಏನಂತ ಕರಿತೀವಿ, ಕೋಟಿಲೆಡಾನ್ಸ್ ಅಂತ ಹೇಳಿ ಕರಿತೀವಿ. ಅಂಡ್ ದ ಫುಡ್ ಆಫ್ ದ ಸೀಡ್ ಇಸ್ ಪ್ರೆಸೆಂಟ್, food of the seed is stored in these cotyledons. And the baby plant rests in the seed till it gets all the necessary condition to start growing.
ಇಲ್ಲಿ ನಮ್ದು ಬೇಬಿ ಪ್ಲಾಂಟ್ ಯಾವ ರೀತಿ ಆಗಿರುತ್ತೆ ಅಂದ್ರೆ ಇಲ್ಲಿ ನಮ್ದು ಸಣ್ಣ ಮಕ್ಕಳು ಏನು ಆಗಿರುತ್ತೆ ಅಂದ್ರೆ ಇಲ್ಲಿ ಯಾವಾಗಲೂ ಅದ್ರದ್ದು ಬಾಡಿ ಒಳಗಿಂದ ಇನ್ನರ್ ಆರ್ಗನ್ಸ್ ಎಲ್ಲ ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಅದು ಪ್ಯೂರ್ ಕಂಪ್ಲೀಟ್ ಆಗಿ ಗ್ರೋತ್ ಆಗೋವರೆಗೂ ಏನ್ ಮಾಡ್ತೀವಿ, ಅದು ಲಿಕ್ವಿಡ್ ಫುಡ್ ಅನ್ನ ತಿನ್ನತ್ತೆ. ಅದೇ ರೀತಿಯಲ್ಲಿ ನಮ್ದು ಬೇಬಿ ಪ್ಲಾಂಟ್ಸ್ ಆಲ್ಸೋ ರೆಸ್ಟ್ ಇನ್ ದ ಸೀಡ್. ಅವನು ಏನಾಗಿರುತ್ತೆ ಅಂದ್ರೆ ಅದ್ರದ್ದು ಮೊಳಕೆ ಸ್ಪ್ರೌಟ್ ಇದ್ದಾಗ ಏನಾಗಿರುತ್ತೆ ಅಂದ್ರೆ ಅಲ್ಲಿ ಅದು ದೇ ರೆಸ್ಟ್ ಇನ್ ದ ಸೀಡ್. ಅವು ಸೀಡ್ ನಲ್ಲಿ ಏನಾಗಿರುತ್ತೆ, ಯಾವುದೇ ರೀತಿ ಫೋಟೋಸಿಂಥೆಸಿಸ್ ಮಾಡಂಗಿಲ್ಲ, ಅವು ರೆಸ್ಟ್ ಇರುತ್ತೆ. ಅಂಟಿಲ್ ಇಟ್ ಗೆಟ್ಸ್ ಆಲ್ ದ ನೆಸೆಸರಿ ಕಂಡೀಷನ್ ಟು ಸ್ಟಾರ್ಟ್ ಗ್ರೋಯಿಂಗ್. ಅದು ಯಾವಾಗ ಬೆಳಿಲಿಕ್ಕೆ ಸ್ಟಾರ್ಟ್ ಆಗತ್ತೆ ಅಂದ್ರೆ ದಟ್ಸ್ ವೆನ್ ದೇ ಗೆಟ್ಸ್ ದ all necessary conditions to start the photosynthesis, then automatically that grows. And the growth of the baby plant from a seed is called the germination. You all know that the germination is the growing of a baby plant from the seed. ಇಲ್ಲಿ seed ನಿಂದ ಒಂದು ಬೇಬಿ ಪ್ಲಾಂಟ್ ಆಗುವಂತ process ಗೆ ನಾವು ಏನಂತ ಕರಿತೀವಿ ಅಂದ್ರೆ germination. And young growing plant is called the seedling. ಅಲ್ಲೇನು ಈ ರೀತಿ ಕೊಟ್ಟಿಗೆನಿಂದ ಹೊರಗಡೆ ಚಿಗುರು ಬಂದು ಹೊರಗಡೆ ಬರ್ತಿರುತ್ತಲ್ಲ, ಈ ಒಂದು ಸೀಡ್ಗೆ ನಾವು ಏನಂತ ಕರಿತೀವಿ, ಈ ಒಂದು ಪ್ರೊಸೆಸ್ಗೆ ನಾವು ಏನಂತ ಕರಿತೀವಿ, ಸೀಡ್ಲಿಂಗ್. ಯಂಗ್ ಗ್ರೋಯಿಂಗ್ ಪ್ಲಾಂಟ್ ಈಸ್ ಕಾಲ್ಡ್ ದ ಸೀಡ್ಲಿಂಗ್. ಯಂಗ್ ಗ್ರೋಯಿಂಗ್ ಪ್ಲಾಂಟ್ಗೆ ನಾವು ಏನಂತ ಕರಿತೀವಿ, ಸೀಡ್ಲಿಂಗ್ ಅಂತ ಹೇಳಿ ಕರಿತೀವಿ. ಅಂಡ್ ನೆಕ್ಸ್ಟ್ ದ ಅದರ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ವಿಚ್ ಆರ್ ಎಡಿಬಲ್ ಫಾರ್ ದ ಲಿವಿಂಗ್ ಬೀಯಿಂಗ್ಸ್ ಆರ್ ದ fruit. Fruit is the part of the plant that is edible because they store their food. Means whenever the plant starts its photosynthesis, then that food is stored in their fruits and that is able to take us as the food. And fruits generally have the seeds of the plant inside them. ನೀವು ನೋಡಿರ್ಬೋದು ಪ್ಲಾಂಟ್ ನಲ್ಲಿ ಯಾವುದೇ ಒಂದು ಫ್ರೂಟ್ ಅನ್ನ ತಗೊಂಡ್ರೆ ಅದ್ರ ಒಳಗಡೆ ಬೀಜ ಇರುತ್ತೆ. ವಿ ಜನರಲಿ ಹ್ಯಾವ್ ದ ಸೀಡ್ಸ್ ಇನ್ಸೈಡ್ ದ ಫ್ರೂಟ್. ಅಂಡ್ ಮೆನಿ ಪ್ಲಾಂಟ್ಸ್ ಹ್ಯಾವ್ ಎವಾಲ್ವ್ಡ್ ಫ್ರೂಟ್ಸ್ ದ್ಯಾಟ್ ಆರ್ ಅಟ್ರಾಕ್ಟಿವ್ ಆಸ್ ಎ ಫುಡ್ ಸೋರ್ಸ್ ಟು ಅನಿಮಲ್ಸ್. ಆಮೇಲೆ ಏನಾಗಿರುತ್ತೆ ಅಂದ್ರೆ ನಮ್ದು ಫ್ರೂಟ್ಸ್ ಎಲ್ಲಾನು ಏನಾಗಿರುತ್ತೆ ಅಂದ್ರೆ ನೋಡ್ಲಿಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ. ಆಸ್ ದ ಅನಿಮಲ್ಸ್ ಅಟ್ರಾಕ್ಟ್ to get its food, the fruits are appear to attractive in the colors, and fruits make up a significant part of the diet of the many living things. ಇಲ್ಲಿ ನಮ್ದು ಒಂದು ಡಯಟರಿ ಪ್ಲಾನ್ ಇದ್ರೆ ಅಲ್ಲಿ ನಾವು ಆರೋಗ್ಯವಾದ ಆಹಾರವನ್ನು ಸೇವಿಸಬೇಕಾದ್ರೆ here fruits take the part of the diet. And next part is the vegetables. Vegetables are the parts of the plant and that refers to the generally as that refers to as the food, and these include root vegetables. ಇಲ್ಲಿ vegetables ನಲ್ಲಿ ಅಂದ್ರೆ ನಮ್ದು ಒಂದು dietary plan ಇದ್ರೆ ಅಲ್ಲಿ that contains the vegetables also. And here the vegetables means the vegetables contains the root vegetables also. Here root vegetables means radish and the carrot. radish ಮತ್ತೆ ಕ್ಯಾರೆಟ್ ಇವೆರಡೂ ಏನು ಅಂದ್ರೆ ನಮ್ದು ಇಲ್ಲಿ ರೂಟ್ ವೆಜಿಟೇಬಲ್ಸ್ ಆಗುತ್ತೆ. ಅಂಡ್ ದ ಲೀಫ್ ವೆಜಿಟೇಬಲ್ಸ್ ಅಂದ್ರೆ ನಾವು ಯಾವುದು ತರಕಾರಿಗಳನ್ನ ಲೀವ್ಸ್ ಇದ್ದದನ್ನ ತಿಂತೀವಿ ಅಂದ್ರೆ ಇಲ್ಲಿ ಸ್ಪಿನಾಚ್ ಅಂಡ್ ದ ಲೆಟಸ್, ಮೆಂತೆ ಪಲ್ಯ ಆಗಿರ್ಬೋದು, ಕೊರಿಯಂಡರ್ ಆಗಿರ್ಬೋದು, ಅಥವಾ ಇಲ್ಲಿ ಸ್ಪಿನಾಚ್ ಅಂಡ್ ದ ಲೆಟಸ್, ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಲೀಫ್ ವೆಜಿಟೇಬಲ್ಸ್. ಅಂಡ್ ದ ಸ್ಟೆಮ್ ವೆಜಿಟೇಬಲ್ಸ್, ಯಾವ ವೆಜಿಟೇಬಲ್ಸ್ ಅನ್ನ ನಾವು ಅದರದ ಸ್ಟೆಮ್ ಅನ್ನ ಆಸ್ ಎ ಫುಡ್ ಸೋರ್ಸ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ ಇಲ್ಲಿ bamboo shoot and the asparagus, these are the examples of the stem vegetables. And the flower vegetables ಯಾವುದೊಂದು ಫ್ಲವರ್ ಪಾರ್ಟ್ ಅನ್ನು ನಾವು ಇಲ್ಲಿ ವೆಜಿಟೇಬಲ್ ಆಗಿ ಯೂಸ್ ಮಾಡ್ತೀವಿ ಅಂದ್ರೆ ಕಾಲಿಫ್ಲವರ್, ಅದಕ್ಕೆ ನಾವು ಬ್ರೊಕೊಲಿ ಅಂತ ಹೇಳಿನೂ ಕರಿಬಹುದು. ಕಾಲಿಫ್ಲವರ್ ಅಂದ್ರೆ ಹೂಕೋಸು ಅಂತ ಹೇಳಿ ಕರಿತೀವಿ, ಅದೇ ಹೂಕೋಸಿಗೆ ನಾವು ಬ್ರೊಕೊಲಿ ಅಂತ ಹೇಳಿನೂ ಕರಿಬಹುದು. ಅಂಡ್ ಸಮ್ ಫ್ರೂಟ್ಸ್ ಲೈಕ್ ಟೊಮೆಟೊ, ಪಂಪ್ಕಿನ್, ಎಗ್ ಪ್ಲಾಂಟ್ ಆಸ್ ದ ವೆಜಿಟೇಬಲ್ಸ್. ಟೊಮೆಟೊ ಇವು ಫ್ರೂಟ್ಸ್ ಕೂಡ ಏನಾಗುತ್ತೆ ನಮ್ದು ಇಲ್ಲಿ ವೆಜಿಟೇಬಲ್ಸ್ ನಲ್ಲಿ ಬರುತ್ತೆ. ಫ್ರೂಟ್ಸ್ ಅಂದ್ರೆ ಇಲ್ಲಿ ಟೊಮ್ಯಾಟೊ, ಪಂಪ್ಕಿನ್, ಎಗ್ ಪ್ಲಾಂಟ್ ಅಂದ್ರೆ ಇಲ್ಲಿ ಬ್ರಿಂಜಾಲ್ಗೆ ಎಗ್ ಪ್ಲಾಂಟ್ ಅಂತ ಹೇಳಿ ನಾವು ಕರಿತೀವಿ. ಪಂಪ್ಕಿನ್ ಅಂದ್ರೆ ಕುಂಬಳಕಾಯಿ. These are the part of the vegetables. And next concept is the fiber in the food. What is the dietary fiber?
The dietary fiber are found in the cereals. ಇಲ್ಲಿ ನಮ್ದು dietary fiber ಅಂದ್ರೆ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದ್ರೆ ಇಲ್ಲಿ cereals ನಾವು ಯೂಸ್ ಮಾಡುವಂತ wheat, maize, rice that contains the fiber part, and fruits also, and the vegetables. Fruits and the vegetables also contains this dietary fiber. ಅಂದ್ರೆ ಇಲ್ಲಿ dietary fiber ಅಂದ್ರೆ ಇಲ್ಲಿ ನಾವು ಅದನ್ನ ತಿಂದು ಕೂಡ ಏನಾಗಲ್ಲ, ಅದು ನಮ್ದು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಅದು that passes through the stomach undigested. ಅದು ನಮ್ದು ಡೈಜೆಸ್ಟಿವ್ ಸಿಸ್ಟಮ್ ನಲ್ಲಿ ಹೋದ್ರೂ ಕೂಡ ಏನಾಗಲ್ಲ, ಅಲ್ಲಿ ಅದು ಡೈಜೆಸ್ಟ್ ಆಗಲ್ಲ. And is made up of the indigestible part of the plant, and this dietary fiber is made up of the indigestible part of the plant, and the other terms of the dietary fiber are the bulk and the roughage. ಇಲ್ಲಿ ನಾವು dietary fiber ಗೆ bulk ಅಂತಾನೂ ಕರಿಬಹುದು ಅಥವಾ roughage ಅಂತಾನೂ ಕರಿಬಹುದು. ಅದೇ ರೀತಿಯಲ್ಲಿ what helps the fiber food in the food for the human beings? Wow, how does the dietary fiber helps for the living organisms? ಇಲ್ಲಿ ಯಾವ ರೀತಿ ಇದು ಫೈಬರ್ ಫುಡ್ ಅನ್ನು ನಾವು ಯಾಕೆ ಕನ್ಸ್ಯೂಮ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ನಾವು ಅವುಗಳನ್ನ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ಅವರ್ ಡೈಜೆಸ್ಟಿವ್ ಸಿಸ್ಟಮ್ ಬಿಕಮ್ಸ್ ಹೆಲ್ದಿ. ಅಲ್ಲಿ ಕೆಲವೊಂದಿಷ್ಟು ಸಲ ಇಲ್ಲಿ ನಮ್ದು ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ಏನ್ ಮಾಡ್ಬೇಕಾಗತ್ತೆ, ನಾವು ಹೆಲ್ದಿಯಾಗಿ ಇಟ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ನಾವು ಇಲ್ಲಿ ಈ ಇನ್ಡೈಜೆಸ್ಟಿಬಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್ ಅನ್ನ ಏನ್ ಮಾಡಬೇಕು, ನಾವು ಆಸ್ ಎ ಡೈಟರಿ ಪಾರ್ಟ್ ಆಗಿ ಏನ್ ಮಾಡ್ಬೇಕಾಗುತ್ತೆ, ನಾವು ಯೂಸ್ ಮಾಡ್ಬೇಕಾಗುತ್ತೆ. ಅದು ಅನ್ಡೈಜೆಸ್ಟೆಡ್ ಆಗಿ ಬಾಡಿಯಿಂದ ಎಕ್ಸ್ಕ್ರೀಟ್ ಆಗೋದ್ರಿಂದ ಅಲ್ಲಿ ಏನಾಗುತ್ತೆ, that keeps the digestive system healthy, and this is the part of the food for the plants and the sources of the food. Okay students, the next concept is the sources of the food from animals. What are the food items that we get from the animals? Are the meat. Meat means mamsa. The flesh of the animals is eaten as the food. Some animals meat we eat them as a food source, and the animals which are eaten by in the form of the meat are the poultry, birds, fishes, goat and sheep provides the meat. Here poultry birds means ಕೋಳಿಗಳು, and the fishes ಮೀನು, goat ಅಂದ್ರೆ ಇಲ್ಲಿ ಆಡು, ಅದರ ಮಾಂಸನ ಕೂಡ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನಮ್ದು ಆಸ್ ಎ ಫುಡ್ ಆಗಿ ಯೂಸ್ ಮಾಡ್ತೀವಿ. And some sea creatures also eaten as the rich source of the proteins. ಅದಷ್ಟೇ ಅಲ್ಲದೆ ಇದ್ರ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಜಲಚರ ಜೀವಿಗಳನ್ನು ಸಹ ಏನ್ ಮಾಡ್ತಾರೆ ಆಸ್ ಎ ಸೋರ್ಸ್ ಆಫ್ ದ ಫುಡ್ ಆಗಿ ಏನ್ ಮಾಡ್ತಾರೆ, ಇನ್ ದ ಫಾರ್ಮ್ ಆಫ್ ದ ಮೀಟ್ ವಿ ಕನ್ಸ್ಯೂಮ್ ಆಸ್ ದ ಫುಡ್, ಅಂಡ್ ದೇ ಆರ್ ರಿಚ್ ಇನ್ ದ ಪ್ರೋಟೀನ್. ಆ ಸಿ ಕ್ರಿಯೇಚರ್ಸ್ ಅನ್ನ ಏನಲ್ಲಿ ಫುಡ್ ಆಗಿ ಮೀಟ್ ಅನ್ನ ಏನ್ ಫುಡ್ ಆಗಿ ಯೂಸ್ ಮಾಡ್ತೀವಲ್ಲ ಅದರಲ್ಲಿ ಏನಿರುತ್ತೆ ಅಂದ್ರೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಆಗಿರುತ್ತೆ. ಅಂಡ್ ದ ನೆಕ್ಸ್ಟ್ ಸೋರ್ಸ್ ಆಫ್ ದ ಅನಿಮಲ್ಸ್ ಇಸ್ ದ food source from the animals is the milk. We get food from the animals include milk also. ಇಲ್ಲಿ ನಾವು animals ಇಂದ ಸಾಕಷ್ಟು ಫುಡ್ ಸೋರ್ಸ್ ಅನ್ನ ಪಡ್ಕೊಳ್ತೀವಿ. ಅದರೊಳಗೆ ನಮ್ದು ಒಂದು ಪಾರ್ಟ್ ಯಾವ್ದು ಬರುತ್ತೆ ಅಂದ್ರೆ ಇಲ್ಲಿ ಮಿಲ್ಕ್ ಆಲ್ಸೋ, which is produced by the mammals. ಇಲ್ಲಿ ಯಾವ animals ಇಂದ ನಾವು ಎಲ್ಲ animals ನಿಂದಲೂ ನಾವು ಇಲ್ಲಿ ಮಿಲ್ಕ್ ಅನ್ನ ತಗೊಳ್ಳಕ್ಕೆ ಆಗೋದಿಲ್ಲ. Some animals only give the milk to us, and such animals are the mammals. Mammals are the sheep, cow, goat, buffalo. These are the mammals. ಇಲ್ಲಿ ಆಡು, ಆಕಳು, ಆಮೇಲೆ ಕೂರಿ, ಎಮ್ಮೆಗಳಿಂದ ಮಾತ್ರ ಏನ್ ಮಾಡ್ಬೋದು ನಾವು ಈ ತರದ mammals animals ದಿಂದ ಮಾತ್ರ ಏನ್ ಮಾಡ್ಬೋದು ನಾವು ಮಿಲ್ಕ್ ಅನ್ನ ಪಡ್ಕೋಬಹುದು. We also eat the milk products like cheese, ghee, butter. ಅಷ್ಟೇ ಅಲ್ಲದೆ ಮಿಲ್ಕ್ ಜೊತೆಗೆ ಏನ್ ಮಾಡ್ತೀವಿ ನಾವು ಮಿಲ್ಕ್ ಪ್ರಾಡಕ್ಟ್ಸ್ ಅಂದ್ರೆ ಇಲ್ಲಿ ಬೆಣ್ಣೆ, ತುಪ್ಪ, ಹಾಲು, ಮೊಸರು ಇವೆಲ್ಲ ಏನ್ ಮಾಡ್ತೀವಿ ನಾವು ಆಸ್ ಎ ಫುಡ್ ಸೋರ್ಸ್ ಆಗಿ ಏನ್ ಮಾಡ್ತೀವಿ ನಾವು ಯೂಸ್ ಮಾಡ್ತೀವಿ. ಅಂಡ್ ಮಿಲ್ಕ್ ಈಸ್ ರಿಚ್ ಸೋರ್ಸ್ ಆಫ್ ದ ಕ್ಯಾಲ್ಸಿಯಂ, ಅಂಡ್ ದ ಮಿನರಲ್ ಪ್ರೆಸೆಂಟ್ ಇನ್ ದ ಮಿಲ್ಕ್ ಈಸ್ ದ ಕ್ಯಾಲ್ಸಿಯಂ. ಹಾಲು ಕುಡಿದ್ರೆ ಏನಾಗುತ್ತೆ, ನಮ್ದು ಬಾಡಿ ಒಳಗೆ ಕ್ಯಾಲ್ಸಿಯಂ ಕಂಟೆಂಟ್ ಏನಾಗುತ್ತೆ ಅಲ್ಲಿ
increase ಆಗುತ್ತೆ. The animals which are used as the source of milk are the milk animals. ಇಲ್ಲಿ milk animals ಅಂದ್ರೆ the animals which are used as a source of milk. ಇಲ್ಲಿ milk source ಆಗಿ ಯಾವ animals ಅನ್ನು ಯೂಸ್ ಮಾಡ್ತೀವಲ್ಲ ಆ animals ಗೆ ನಾವು milk animals ಅಂತ ಹೇಳಿ ಕರಿತೀವಿ. And the next food source from the animal is the egg. We also consume the egg as a source of the food from the animals, and it contains the nutrients like the proteins and the vitamins. Egg ನಾವು ಯಾವ animals ದಿಂದ ತಗೋಬಹುದು ಅಂದ್ರೆ ಡಕ್ ಮತ್ತೆ ಡಕ್ ಅಂಡ್ ಹೆನ್, ಕೋಳಿ ಮತ್ತು ಬಾತುಕೋಳಿಯಿಂದ ಏನ್ ಮಾಡಬಹುದು ನಾವು ಇಲ್ಲಿ eggs ಅನ್ನ ತಗೋಬಹುದು. And this egg contains the nutrients like the proteins and the vitamins. egg ಅನ್ನ ತಿನ್ನೋದ್ರಿಂದ ನಮ್ಮ ಬಾಡಿಗೆ ಪ್ರೋಟೀನ್ಸ್ ಮತ್ತೆ ವಿಟಮಿನ್ಸ್ ಏನಾಗುತ್ತೆ ಸಿಗುತ್ತೆ. And the next source of the animal is the honey. We get the honey from the honeybees. Honeybees collect the nectar from the flowers of the plants. ಇಲ್ಲಿ honeybees ಜೇನುಹುಳುಗಳು ಏನ್ ಮಾಡ್ತವೆ ಅಂದ್ರೆ ಅಲ್ಲಿ ಎಲ್ಲ ಫ್ಲವರ್ಸ್ ವೆರೈಟಿ ಪ್ಲಾಂಟ್ಸ್ ಗೆ ಹೋಗಿ ಏನ್ ಮಾಡ್ತೀವಿ ಆ ಹೂವಿನಲ್ಲಿರುವಂತ ಮಕರಂದ, ಅದಕ್ಕೆ ನಾವು ನೆಕ್ಟರ್ ಅಂತ ಕರಿತೀವಿ. ಆ ನೆಕ್ಟರ್ ಅನ್ನ ಎಕ್ಸಾಮ್ ಮಾಡ್ಕೊಂಡು ಬಂದು ಏನ್ ಮಾಡುತ್ತೆ ಅಲ್ಲಿ ದೇ ಸೇವ್ ಇಟ್ ಇನ್ ದೇ ಹೈವ್ಸ್. ಬಿ ಹೈವ್ಸ್ ಇರುತ್ತಲ್ಲ, ಜೇನುಗೂಡು ಇರ್ತಲ್ಲ, ಆ ಗೂಡ್ನಲ್ಲಿ ಏನ್ ಮಾಡುತ್ತೆ ಆ ನೆಕ್ಟರ್ ಅನ್ನ ಏನ್ ಮಾಡುತ್ತೆ ಅದು ಸ್ಟೋರ್ ಮಾಡುತ್ತೆ. ಅಂಡ್ ದಟ್ ಹನಿ ಈಸ್ ಕಲೆಕ್ಟೆಡ್ ಬೈ ಅಸ್. ನಾವೇನ್ ಮಾಡ್ತೀವಿ ಆ ಹನಿ ಹೈವ್ ನಲ್ಲಿ ಕಲೆಕ್ಟ್ ಆದಂತ ಹನಿ ಏನಿರುತ್ತಲ್ಲ ಆ ಹನಿನ ಏನ್ ಮಾಡ್ತೀವಿ ನಾವು ಯೂಸ್ ಮಾಡ್ಕೋತೀವಿ ಆಸ್ ಎ ಸೋರ್ಸ್ ಆಫ್ ಫುಡ್. ಅಂಡ್ ದಿಸ್ ಈಸ್ ರಿಚ್ ಇನ್ ದ ಕಾರ್ಬೋಹೈಡ್ರೇಟ್ಸ್. ಹನಿ ಈಸ್ ರಿಚ್ ಇನ್ ದ ಕಾರ್ಬೋಹೈಡ್ರೇಟ್ಸ್. ಈಗ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಇಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಸುಕ್ರೋಸ್ ಬರ್ಬೋದು, ಲ್ಯಾಕ್ಟೋಸ್, ಗ್ಲೂಕೋಸ್ ಅಂಡ್ ದ water, minerals also. This honey is the rich in the carbohydrates and such as the glucose, sucrose, lactose, water and the minerals. And this is the sources of the food from animals, that the sources of the animals that we use as the food. India is very from place to place and reflecting the different people. ಅಲ್ಲಿರುವಂತ ಜನರು ಕೂಡ ಏನಾಗಿರ್ತಾರೆ ಬೇರೆ ಬೇರೆ ಆಗಿರ್ತಾರೆ. ಅಂಡ್ ಫುಡ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಇಂಡಿಯನ್ ಕಲ್ಚರ್. ಇಲ್ಲಿ ನಮ್ಮ ಇಂಡಿಯನ್ ಕಲ್ಚರ್ ನಲ್ಲಿ ಫುಡ್ ಈಸ್ ದ ಇಂಪಾರ್ಟೆಂಟ್ ಪಾರ್ಟ್ ಅಂಡ್ ಇಟ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಎವ್ರಿ ಡೇಸ್ ಲೈಫ್ ಆಸ್ ವೆಲ್ ಆಸ್ ಇನ್ ದ ಫೆಸ್ಟಿವಲ್ಸ್. ಈ ನಮ್ದು ಫುಡ್ ಯಾವಾಗ ಅದ್ರದ್ದು ಇಂಪಾರ್ಟೆನ್ಸ್ ಅನ್ನ ತೋರಿಸುತ್ತೆ ಅಂದ್ರೆ ಅಲ್ಲಿ ದಿನದಿಂದ ದಿನಕ್ಕೂ ಏನಾಗಿರುತ್ತೆ ಅಲ್ಲಿ ದ ಫುಡ್ ಈಸ್ ಚೇಂಜ್ ಅಂಡ್ ಆಲ್ಸೋ ಇಟ್ ಚೇಂಜಸ್ ಇನ್ ದ ಫೆಸ್ಟಿವಲ್ಸ್. ನಮ್ದು ಹಬ್ಬ ಹರಿದಿನಗಳಲ್ಲೂ ಕೂಡ ಏನಾಗುತ್ತೆ ನಾವು ಮಾಡುವಂತ ಆಹಾರದ ವಿಧಾನ ಏನಾಗುತ್ತೆ ಅಲ್ಲಿ ಚೇಂಜ್ ಆಗುತ್ತೆ. ಅಂಡ್ ಇಂಡಿಯನ್ ಕ್ಯೂಸೈನ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 4 categories: ನಾರ್ತ್ ಇಂಡಿಯಾ, ಸೌತ್ ಇಂಡಿಯನ್, ಈಸ್ಟ್ ಇಂಡಿಯನ್ ಅಂಡ್ ದ ವೆಸ್ಟ್ ಇಂಡಿಯನ್. ಇಲ್ಲಿ ನಮ್ದು ಇಂಡಿಯನ್ ಕ್ಯೂಸೈನ್ ಅನ್ನ ಏನ್ ಮಾಡ್ತೀವಿ ನಾವು 4 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ: ನಾರ್ತ್ ಇಂಡಿಯಾ, ವೆಸ್ಟ್ ಇಂಡಿಯಾ, ಈಸ್ಟ್ ಇಂಡಿಯಾ ಅಂಡ್ ದ ಸೌತ್ ಇಂಡಿಯನ್. ಅಂಡ್ ಇಂಡಿಯನ್ ಫುಡ್ ಹ್ಯಾಸ್ ಸಮ್ ಕಾಮನ್ ಫೀಚರ್ಸ್. ಇಲ್ಲಿ ಎಲ್ಲ ಇಂಡಿಯನ್ಸ್ ಮಾಡುವಂತ ಒಂದು ಫುಡ್ ವೆರೈಟಿನಲ್ಲಿ ಒಂದು ಕಾಮನ್ ಫೀಚರ್ಸ್ ಇರುತ್ತೆ. ಆ ಫೀಚರ್ ಅಂದ್ರೆ ಏನು ಅಂದ್ರೆ ಇಲ್ಲಿ ಯೂಸ್ ಆಫ್ ಸ್ಪೈಸಸ್ ಈಸ್ ಆನ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ಫುಡ್ ಇನ್ ಇಂಡಿಯಾ. ನಾವು ಇಂಡಿಯನ್ಸ್ ಮಾಡುವಂತ ಒಂದು ಫುಡ್ ನಲ್ಲಿರುವಂತ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂದ್ರೆ ಇಲ್ಲಿ ಯೂಸಿಂಗ್ ದ ಸ್ಪೈಸಸ್. ಅಡಿಗೆ ಮಾಡುವಾಗ ಏನ್ ಪ್ರಿಪೇರ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು ಇಲ್ಲಿ ಸ್ಪೈಸಸ್ ಅಂದ್ರೆ ಮಸಾಲೆ ಸಾಮಾನುಗಳನ್ನ ಏನ್ ಪದಾರ್ಥಗಳನ್ನ ನಾವೇನ್ ಮಾಡೋದು ಇಲ್ಲಿ ಯೂಸ್ ಮಾಡ್ತೀವಿ. ದಟ್ ಈಸ್ ದ ಸ್ಪೆಷಲ್ ಫೀಚರ್ ಆಫ್ ದ ಇಂಡಿಯನ್ ಫುಡ್. ಇಂಡಿಯನ್ ಫುಡ್ ಕಂಟೇನ್ಸ್ ರೈಸ್, ವೀಟ್ ಅಂಡ್ ದ ವೆರೈಟಿ ಆಫ್ ದ ಪಲ್ಸಸ್. ಇಲ್ಲಿ ಇಂಡಿಯನ್ ಫುಡ್ ನಲ್ಲಿ ಕಾಮನ್ ಆಗಿ ಜನರಲ್ ಆಗಿ ನಾವು ನೋಡಬಹುದಾದಂತ ಪದಾರ್ಥಗಳಂದ್ರೆ ಇಲ್ಲಿ ರೈಸ್, ಅನ್ನ, ಅಕ್ಕಿ, ಗೋಧಿ ಅಂಡ್ ದ ವೆರೈಟಿ ಆಫ್ ದ ಪಲ್ಸಸ್ ಅಂದ್ರೆ ಇಲ್ಲಿ ಕಾಳುಗಳು. ಅಂಡ್ ಮೋಸ್ಟ್ ಆಫ್ ದ ಇಂಡಿಯನ್ ಡಿಶಸ್ ಆರ್ ಫ್ರೈಡ್ ಇನ್ ದ ವೆಜಿಟೇಬಲ್ ಆಯಿಲ್. ಅದರ ಜೊತೆಗೆ ಒಂದು ಇಂಡಿಯನ್ ಫುಡ್ ನಲ್ಲಿ ಒಂದು ಸ್ಪೆಷಲ್ ಫೀಚರ್ ಅಂದ್ರೆ ಇಲ್ಲಿ ವಿ ಫ್ರೈ ದ ಫುಡ್ ಇನ್ ದ ವೆಜಿಟೇಬಲ್ ಆಯಿಲ್ಸ್. ನಾವೇನ್ ಮಾಡ್ತೀವಿ ಇಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಇಲ್ಲಿ ವೆಜಿಟೇಬಲ್ ಆಯಿಲ್ ಅನ್ನ ಯೂಸ್ ಮಾಡಿ ಏನ್ ಮಾಡ್ತೀವಿ ಇಲ್ಲಿ ಆ ಫುಡ್ ಅನ್ನ ಏನ್ ಮಾಡ್ತೀವಿ ನಾವು ಫ್ರೈ ಮಾಡ್ತೀವಿ. ದಟ್ ಈಸ್ ದ ಸ್ಪೆಷಲ್ ಫೀಚರ್ ಆಫ್ ದ Indian food. And in North India, North and the West India, groundnut oil is
ಟ್ರೆಡಿಷನಲಿ ಮೋರ್ ಪಾಪ್ಯುಲರ್ ಫಾರ್ ದ ಫ್ರೈಯಿಂಗ್. ನಾರ್ತ್ ಮತ್ತೆ ವೆಸ್ಟ್ ನಮ್ದು ಇಂಡಿಯಾದ ನಾರ್ತ್ ಮತ್ತೆ ವೆಸ್ಟ್ ನಲ್ಲಿ ಏನು ಈ ಪಾರ್ಟ್ ಆಫ್ ದಿಸ್ ಇಂಡಿಯಾ ಯೂಸ್ ದ ಗ್ರೌಂಡ್ನಟ್ ಆಯಿಲ್ ಅಂದ್ರೆ ಇಲ್ಲಿ ಶೇಂಗಾ ಎಣ್ಣೆ ಅಂತ ಹೇಳ್ಬೋದು ನಾವು ನೆಲಗಡಲೆಯಿಂದ ತಯಾರಿಸಿದಂತ ಎಣ್ಣೆನ ಏನ್ ಮಾಡ್ತೀವಿ ಅಲ್ಲಿ ಕಾಮನ್ ಆಗಿ ಮೋರ್ ಪಾಪ್ಯುಲರ್ಲಿ ದೇ ಯೂಸ್ ಫಾರ್ ಫ್ರೈಯಿಂಗ್. ಅಲ್ಲಿ ಅಡುಗೆಯನ್ನ ಮಾಡಬೇಕಾದ್ರೆ ಅಲ್ಲಿ ಫ್ರೈ ಮಾಡೋದಕ್ಕೆ ಕಾಮನ್ ಆಗಿ ಯೂಸ್ ಮಾಡುವಂತದ್ದು ಗ್ರೌಂಡ್ನಟ್ ಆಯಿಲ್. ಅಂಡ್ ಇನ್ ಈಸ್ಟರ್ನ್ ಇಂಡಿಯಾ ಮಸ್ಟರ್ಡ್ ಆಯಿಲ್ ಇಸ್ ಮೋರ್ ಕಾಮನ್. ಇಲ್ಲಿ ನಮ್ದು ಈಸ್ಟರ್ನ್ ಇಂಡಿಯಾದಲ್ಲಿ ಯೂಸ್ ಮಾಡೋದು ಮಸ್ಟರ್ಡ್ ಅಂದ್ರೆ ಇಲ್ಲಿ ಸಾಸಿವೆ ಎಣ್ಣೆ ಅಂತ ಹೇಳ್ತೀವಿ ನಾವು. ಈ ಸಾಸಿವೆ ಎಣ್ಣೆನ ಏನ್ ಮಾಡ್ತಾರೆ ಅಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತಾರೆ ಟು ಫ್ರೈ ದ ಫುಡ್. ಅಂಡ್ ಇನ್ ಸೌತ್ ಇಂಡಿಯಾ ಕೊಕೊನಟ್ ಆಯಿಲ್ ಇಸ್ ಯೂಸ್ಡ್. ನಮ್ದು ಸೌತ್ ಪಾರ್ಟ್ ಆಫ್ ದ ಇಂಡಿಯಾದಲ್ಲಿ ಯಾವ್ದು ಯೂಸ್ ಮಾಡ್ತಾರೆ, ಕೊಕೊನಟ್ ಆಯಿಲ್ ಅನ್ನ ಏನ್ ಮಾಡ್ತಾರೆ ಅಲ್ಲಿ ಯೂಸ್ ಮಾಡ್ತಾರೆ. ಅಂಡ್ ಆಲ್ಸೋ ದೇಸಿ ಘೀ ಈಸ್ ಆಲ್ಸೋ ಪಾಪ್ಯುಲರ್ ಕುಕಿಂಗ್ ಮೀಡಿಯಂ. ಇದ್ರ ಜೊತೆಗೆ ಏನ್ ಮಾಡ್ತೀವಿ ನಾವು ಅಂದ್ರೆ ಇಲ್ಲಿ ದೇಸಿ ಘೀ ಅಂದ್ರೆ ಇಲ್ಲಿ ತುಪ್ಪ. ದೇಸಿ ಘೀ ಅಂದ್ರೆ ಇಲ್ಲಿ ತುಪ್ಪ. ಆ ತುಪ್ಪನ ಏನ್ ಮಾಡ್ತೀವಿ ನಾವು, ತುಪ್ಪದಲ್ಲಿ ಕೂಡ ಏನ್ ಮಾಡ್ಬೋದು ಇಲ್ಲಿ ಅಡಿಗೆನ ಮಾಡ್ತಾರೆ. ಅಂಡ್ ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಸ್ಪೈಸಸ್ ಇನ್ ಇಂಡಿಯಾ ಆದ ಚಿಲ್ಲಿ ಪೆಪ್ಪರ್. ಇಲ್ಲಿ ನಮ್ಮ ಇಂಡಿಯಾದೊಳಗೆ ನಾವು ಕಾಮನ್ ಆಗಿ ಯೂಸ್ ಮಾಡುವಂತ ಸ್ಪೈಸಸ್ ಅಂದ್ರೆ ಇಲ್ಲಿ ಮಸಾಲೆ ಸಾಮಾನುಗಳಂದ್ರೆ ಚಿಲ್ಲಿ ಪೆಪ್ಪರ್ ಅಂದ್ರೆ ಮೆಣಸಿನ ಕಾಳುಗಳು ಅಂತ ಹೇಳಿ ಕರಿತೀವಲ್ಲ ನಾವು. ಚಿಲ್ಲಿ ಪೆಪ್ಪರ್, ಬ್ಲಾಕ್ ಮಸ್ಟರ್ಡ್ ಅಂದ್ರೆ ಕರಿ ಸಾಸಿವೆ. ಅಂಡ್ ದ ಕ್ಯೂಮಿನ್ ಮೀನ್ಸ್ ಜೀರಾ. ಕ್ಯೂಮಿನ್ ಮೀನ್ಸ್ ಜೀರಿಗೆನು ಏನ್ ಮಾಡ್ತೀವಿ ನಾವು ಯೂಸ್ ಮಾಡ್ತೀವಿ. ಅಂಡ್ ದ ಟರ್ಮರಿಕ್ ಅಂದ್ರೆ ಅರಿಶಿನ. ಅಂಡ್ ದ ಫೆನಿಗ್ರೀಕ್ ಅಂದ್ರೆ ಮೆಂತೆ ಕಾಳುಗಳನ್ನ ಯೂಸ್ ಮಾಡ್ತೀವಿ ಆಸ್ ದ ಸ್ಪೈಸ್. ಅಂಡ್ ದ ಅಸಫೋಯಿಟಿಡಾ ಮೀನ್ಸ್ ಹಿಂಗನ್ನು ಕೂಡ ನಾವು ಏನ್ ಮಾಡ್ತೀವಿ ಅಲ್ಲೇ ಯೂಸ್ ಮಾಡ್ತೀವಿ. ಅಂಡ್ ಜಿಂಜರ್ ಅಂಡ್ ದ ಗಾರ್ಲಿಕ್. ಜಿಂಜರ್ ಅಂದ್ರೆ ಇಲ್ಲಿ ಶುಂಠಿ ಅಂತ ಕರಿತೀವಿ. ಗಾರ್ಲಿಕ್ ಅಂದ್ರೆ ಇಲ್ಲಿ ಬೆಳ್ಳುಳ್ಳಿಯನ್ನು ಕೂಡ ನಾವು ಆಸ್ ಅ ಸ್ಪೈಸ್ ಆಫ್ ದ ಫುಡ್ ಆಗಿ ಏನ್ ಮಾಡ್ತೀವಿ ನಾವು ಯೂಸ್ ಮಾಡ್ತೀವಿ. ಅಂಡ್ ಸಮ್ ಲೀವ್ಸ್ ದಟ್ ಆರ್ ಕಾಮನ್ಲಿ ಯೂಸ್ಡ್ ಇನ್ ದ ಕುಕಿಂಗ್ ಆರ್ coriander leaf, fenugreek leaf and the curry leaves. ಇಲ್ಲಿ ಫುಡ್ ಪ್ರಿಪೇರ್ ಮಾಡಬೇಕಾದ್ರೆ ಏನ್ ಮಾಡ್ತೀವಿ, ಕೆಲವೊಂದಿಷ್ಟು ಎಲೆಗಳನ್ನ ಲೀವ್ಸ್ ಅನ್ನು ಕೂಡ ಯೂಸ್ ಮಾಡ್ತೀವಿ. ಅವು ಯಾವ್ಯಾವ ಅಂದ್ರೆ ಇಲ್ಲಿ ಕೊರಿಯಾಂಡರ್ ಲೀಫ್. ಕೊರಿಯಾಂಡರ್ ಅಂದ್ರೆ ಇಲ್ಲಿ ಕೊತ್ತಂಬರಿ ಸೊಪ್ಪು. ಅಂಡ್ ಫೆನಿಗ್ರೀಕ್ ಲೀಫ್ ಮೀನ್ಸ್ ಮೆಂತೆ. ಅಂಡ್ ದ ಕರಿ ಲೀವ್ಸ್ ಅಂದ್ರೆ ಕರಿಬೇವಿನ ಸೊಪ್ಪು. ಓವರ್ ಇಂಡಿಯನ್ ಫುಡ್ ಇಸ್ ವೆರಿ ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡ್. ಈ ಸ್ಪೈಸಸ್ ಅಥವಾ ಮತ್ತು ವೆಜಿಟೇಬಲ್ ಆಯಿಲ್ಸ್ ನಲ್ಲಿ ನಾವು ಅಡಿಗೆನ ಫ್ರೈ ಮಾಡೋದ್ರಿಂದ ಏನಾಗುತ್ತೆ, ನಮ್ದು ಒಂದು ಸ್ಪೆಷಲ್ ಟೇಸ್ಟ್ ಬರೋದ್ರಿಂದ ಇಂಡಿಯನ್ ಫುಡ್ ಇಸ್ ವೆರಿ ಪಾಪ್ಯುಲರ್ ಆಲ್ ಓವರ್ ದ ವರ್ಲ್ಡ್. ಅದಕ್ಕೆ ನಮ್ದು ಇಡೀ ಜಗತ್ತಲ್ಲಿ ಕೂಡ ಏನ್ ಮಾಡ್ತಾರೆ, ಎಲ್ಲ ಜನ ಬಂದು ನಮ್ದು ಇಂಡಿಯನ್ ಫುಡ್ ಅನ್ನ ಫಾಲೋ ಮಾಡ್ಲಿಕ್ಕೆ ಬಹಳಷ್ಟು ಲೈಕ್ ಮಾಡ್ತಾರೆ. ಅಂಡ್ ದಿಸ್ ಕಂಪ್ಲೀಟ್ಸ್ ಯುವರ್ ಲೆಸನ್ ಫಸ್ಟ್ ಚಾಪ್ಟರ್ food. Where does it come from? I hope you all understood this concept. Thank you.